ಎಲ್ಲ ಬತ್ತೋಗ್ಬಿಟ್ಟೈತೆ, ನೀರೇ ಇಲ್ಲ. ಈ ಬಿಸಿಲಿಗೆ ಇರೋದೇ ಇಲ್ಲ ನೋಡಿ. ಚೆನ್ನಾಗಿ ಎಂಟ್ರಿ ಆಗ್ತಾ 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 ಬಿಸಿಲು ಸ್ಟಾರ್ಟ್ ಆಯಿತು ಅಂದರೆ ಕುಂತಿದ್ದ ಜಾಗದಲ್ಲೇ ಬೆವರು ಬರ್ತಾಯಿದೆ. ಆ ರೇಂಜಿಗೆ ಬಿಸಿಲು ಹೊಡಿತಾ ಇದ್ದಿದ್ದು ತಮಿಳ್ನಾಡಲ್ಲೇ ಎಲ್ಲ ಕಡೆ ಬಿಸಿಲಿರಲ್ಲ. ಈ ಕಡೆ ಎಸ್ಪೆಷಲಿ ಚೆನ್ನೈ ಕಡೆ ಸಖತ್ ಬಿಸಿಲು. ತಮಿಳ್ನಾಡಿಗೆ ಬಂದರೂ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾನೆ ಅವರಪ್ಪ ಎಲ್ಲಾದರೂ. ಅಣ್ಣ ಇದೇ ರೈಸ್ ತಂದಿದ್ದು ವೆಜ್ ಬಿರಿಯಾನಿ ಅಂತ ಕೊಟ್ಟ. ಬರೀ ಸೋಯಾಬೀನ್ ಹಾಕಿದ್ದಾರೆ. ಸೋಯಾಬೀನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಇದ್ರಾಗೆ. ನಾನು ಇದನ್ನು ತಿನ್ನಲ್ಲ. ಫಸ್ಟ್ ಆಫ್ ಆಲ್ ಸೋಯಾಬೀನ್ಗೂ ನನಗೆ ಆಗಲ್ಲ. ನಾವು ಹೆಂಗೆ ತಂದಿಸಿದ್ವೋ ಗಾಡಿ ಹಂಗೆ ಐತೆ ಇವಾಗಿನವರೆಗೂ. ಇನ್ನೂ ಗಾಡಿ ಖಾಲಿ ಮಾಡಿಲ್ಲ. 3 ಗಂಟೆ ಆಯಿತು ಟೈಮು. ಗುರು ಒಂದು ಕಡೆ ಮಳೆ ಬರ್ತಾನೆ ಐತೆ ನೋಡಿ. ಗಾಡಿ ನಮ್ದು ಇಲ್ಲಿ ನಿಂತಿದೆ, ಆ ಕಡೆ ಗಾಡಿಯಿಂದ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಟ್ರ್ ಏನಾಯ್ತಪ್ಪ ಅಂದರೆ ನಾವು ಬರೋದು ಲೇಟ್ ಆಯಿತು, ಹಂಗಾಗಿ ಕಂಪ್ನಿ ಕ್ಲೋಸ್ ಆಗೈತೆ. ಟ್ರಾನ್ಸ್ಪೋರ್ಟರ್ ಗಾಡಿಗೆ ಲೋಡ್ ಮಾಡ್ಕೊಂಬಿಟ್ಟು ಇವಾಗ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಮಾರ್ನಿಂಗ್ಗೆ ಬೆಟ್ಟದ ವ್ಯೂ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಬೆಟ್ಟದೊಳಗೆ ಹೋಗ್ತಾ ಇದೀವೇನಪ್ಪ ಅನ್ಸುತ್ತೆ ನಾವು ಮೇಲಿಂದ ನೋಡಿದಾಗ. ಬಟ್ ಇಲ್ಲಿ ರೋಡ್ ಇದೆ, ಈ ಕಡೆ ಯಾವುದೋ ಹಳ್ಳಿ ಬೇರೆ ಇದೆ. ಇಲ್ಲಿ ಸಖತ್ತಾಗಿದೆ. ಮಳೆಗಾಲ ಅಲ್ವಾ, ಫುಲ್ಲು ಗ್ರೀನರಿ ಚೆನ್ನಾಗಿದೆ ವ್ಯೂ. ಬಂದು ಕರೆಕ್ಟು 7 ಗಂಟೆ ಆಗ್ತಾ ಇದೆ ನೋಡಿ. ಇನ್ನೂ ಚೆನ್ನೈ 130 ಕಿಲೋಮೀಟ್ರ್ ಇದೆ. ನೈಟು ಮಳೆಗೆ ಗ್ಲಾಸ್ ಎಲ್ಲ ಗಲೀಜಾಗ್ಬಿಟ್ಟೈತೆ, ಒರೆಸ್ಕೊಂಡೆ ಇಲ್ಲ. ಫಸ್ಟ್ ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗ್ಬೇಕು, ಗ್ಲಾಸ್ ಎಲ್ಲನೇ ಇರಲಿ. ಇನ್ನು 130 ಕಿಲೋಮೀಟ್ರ್ ಅಂದರೆ ಇನ್ನು 2.5 ಅವರ್ 3 ಅವರ್ ಮ್ಯಾಕ್ಸಿಮಮ್. 10 ಗಂಟೆ ನನ್ನ ಲೆಕ್ಕ ಇದೆ, ನೋಡೋಣ. ಅದೇ ನಾವು ಸ್ಟ್ರೈಟ್ ಹೋಗಲ್ಲ ಸಿಟಿ ಒಳಗೆ, ಔಟ್ರಲ್ಲಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬೋದು. ಟ್ರಾಫಿಕ್ ಇರಲ್ಲ, ನೋ ಎಂಟ್ರಿ ಕೂಡ ಇರಲ್ಲ, ಹಂಗಾಗಿ ಆರಾಮಾಗಿ ಹೋಗ್ಬಿಡೋದಂತೆ. ಇದು ಯಾವುದೋ ನದಿ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲ ಬರ್ತೋಗ್ಬಿಟ್ಟೈತೆ, ನೀರೇ ಇಲ್ಲ ಸ್ವಲ್ಪನೂ. ಆ ಕಡೆ ಒಂದು ಬ್ರಿಡ್ಜ್ ಇದೆ ನೋಡಿ, ಈ ಕಡೆ ಒಂದು ಬ್ರಿಡ್ಜ್ ಇದೆ. ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆ ಕಡೆ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಇದೆ, ಆ ಕಡೆ ಸೈಡಲ್ಲಿ. ಎಲ್ಲ ಬತ್ತೋಗ್ಬಿಟ್ಟೈತೆ, ನೀರೇ ಇಲ್ಲ. ಈ ಬಿಸಿಲಿಗೆ ಇರೋದೇ ಇಲ್ಲ ನೋಡಿ. ಚೆನ್ನಾಗಿ ಎಂಟ್ರಿ ಆಗ್ತಾ 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 ಬಿಸಿಲು ಸ್ಟಾರ್ಟ್ ಆಯಿತು ಅಂದರೆ ಕುಂತಿದ್ದ ಜಾಗದಲ್ಲೇ ಬೆವರು ಬರ್ತಾಯಿದೆ. ಆ ರೇಂಜಿಗೆ ಬಿಸಿಲು ಹೊಡಿತಾ ಇದ್ದಿದ್ದು ತಮಿಳ್ನಾಡಲ್ಲೇ ಎಲ್ಲ ಕಡೆ ಬಿಸಿಲಿರಲ್ಲ. ಈ ಕಡೆ ಎಸ್ಪೆಷಲಿ ಚೆನ್ನೈ ಕಡೆ ಸಖತ್ ಬಿಸಿಲು. ಕೊಯಮತ್ತೂರು ಆ ಕಡೆ ಎಲ್ಲ ಸ್ವಲ್ಪ ಕಡಿಮೆನೆ. ಇಲ್ಲಂತೂ ಹೆವಿ ಅಂದರೆ ಹೆವಿ ಬಿಸಿಲಿರುತ್ತೆ. ತಮಿಳ್ನಾಡಿಗೆ ಬಂದರೂ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾನೆ ಅವರಪ್ಪ ಎಲ್ಲಾದರೂ. ಅಣ್ಣ ಹೆಸರು? ಡ್ರೈವರ್ ಆಗಿದ್ದೀನಿ ಅಣ್ಣ ಗಾಡಿ. ಹೌದಾ? ಕ್ಯಾಟ್ರ್ ಓಡಿಸ್ತಾ ಇದ್ದೆ. ಇವಾಗ ಒಂದು ಟ್ರಿಪ್ ಇಲ್ಲೇನ ನಮ್ಮ ಓನರ್ದೆ ಇಲ್ಲಿ ಚೆನ್ನೈಗಾ? ಚೆನ್ನಾಗಿ. ಬಂದೆ. ಇವಾಗ ಅವರು ಹೊರಡ್ತಾ ಇದ್ದಾರೆ, ನಾನು ಹೊರಡ್ತಾ ಇದ್ದೀನಿ. ಇನ್ನೇನು ಆರಾಮಾಗಿ ಹೋಗ್ಬಿಡೋದೆ. ಏನಪ್ಪ ಅಂದರೆ ನಾವು ತಮಿಳ್ನಾಡಲ್ಲಿ ಗುರು ಇರೋದು, ಬೆಂಗಳೂರಲ್ಲ, ಕರ್ನಾಟಕದಲ್ಲ. ತಮಿಳ್ನಾಡಲ್ಲಿ ಇದು ಚೆನ್ನೈಯಲ್ಲಿ 2 ಸಬ್ಸ್ಕ್ರೈಬರ್ ಸಿಕ್ಕವ್ರು ಅಂದರೆ ಅದಕ್ಕಿಂತ ಖುಷಿ ಪಡೋ ಅಂಥ ವಿಚಾರ ಬೇರೆ ಯಾವುದೂ ಇಲ್ಲ ಅನ್ಕೊಂತೀನಿ. ಏನೋ ಒಂದು ಪ್ಲ್ಯಾಟ್ಫಾರಮ್, ಯೂಟ್ಯೂಬ್ ಪ್ಲ್ಯಾಟ್ಫಾರಮಿಂದ ನಮ್ಮನ್ನು 4 ಜನ ನೋಡಿ ಮಾತಾಡ್ಸಂಗಾದ್ರು ಅದೊಂದು ಖುಷಿ ಅಷ್ಟೇ. ಬೆಳಗ್ಗೆ ಅವ್ರು ಬಂದು ಎಬ್ಬರಿಸಿದ್ರು. ಅವ್ರು ಎಬ್ಬರಿಸಿದಕ್ಕೆ ನನಗೆ ಒಳ್ಳೇದಾಯಿತು. ಇನ್ನು ಇಲ್ಲಾಂದಿದ್ದು 6 ಗಂಟೆ ಆದರೂ ಎದ್ದೇಳ್ತಿಲ್ಲ, ನಾವು 7 ಗಂಟೆ ಆದರೂ ಎದ್ದೇಳಲ್ಲ ಒಂದೊಂದು ಸಾರಿ. ಮತ್ತು ಚೆನ್ನೈ ಹತ್ತತ್ರ ಬರ್ತಾ ಇದು ಒಂಥರ 4 ಲೈನ್ ಇತ್ತು ಅನಿಸುತ್ತೆ ಫಸ್ಟು. ಇವಾಗ 6 ಲೈನ್ ಮಾಡ್ತಾಯಿದ್ದಾರೆ. ಹೈವೇ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ. ರೋಡೇ ಸಾಗ್ತಾಯಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಜೋರಾಗಿ ಬಂದ್ವಿ, ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿದ್ವಿ. ಬಟ್ ಇವಾಗಂತೂ ರೋಡೇ ಸಾಗ್ತಾಯಿಲ್ಲ. ಅಲ್ಲೇ 8:30 ಆಗೋಯ್ತು. ಇನ್ನೂ 90 ಕಿಲೋಮೀಟ್ರ್ ಇದೆ ಕಂಪ್ನಿ. ಏನು ಮಾಡೋಕ್ಕಾಗಲ್ಲ, ರೋಡ್ ಸಾಗ್ತಾಯಿಲ್ಲ. ಫುಲ್ಲು ಹಗಲೆಲ್ಲ ಸರ್ವಿಸ್ ರೋಡಿಗೆ ತಗೊಂಡು ಹೈವೇಗೆ ಸರ್ವಿಸ್ ರೋಡು ಹೈವೇ ಬರೀ ಇದೇ ಆಗ್ತೈತೆ. ನೋಡೋಣ, ಒಂದು 10 ಗಂಟೆಗಂತೂ ರೀಚ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಾಗ್ತಾಯಿಲ್ಲ. ಒಂದು 10-10:30, ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಹೋಗ್ಬಿಡ್ತೀವಿ. ಗುರು ನಾವು ಇಲ್ಲಿಂದ ಇವಾಗ ಲೆಫ್ಟ್ ತೊಗೊಬೇಕು. ಶ್ರೀಪೆರಂಬೂರ್ ಇದು ನಾವಿರೋದು ಬಂದು. ಇವಾಗ ನಾವು ಯಾವೂರದು ತಿರುವಲ್ಲೂರಿಗೆ ಹೋಗಬೇಕು. ತಿರುವಲ್ಲೂರಿಂದ ಒಂದೇ ರೋಡು ಸೀದಾ ಫ್ಯಾಕ್ಟ್ರಿ ಹತ್ರನೇ ಹೋಗುತ್ತೆ. ಬೈಪಾಸ್ ಅದು 4 ಲೈನ್ ಹೈವೇನೆ. ಇಲ್ಲಿಂದ ತಿರುವಲ್ಲೂರು ಒಂದು 18 ಕಿಲೋಮೀಟ್ರೇ ನಾವು ಇರಬೇಕು. ಇದು ಮಾತ್ರ ಸಿಂಗಲ್ ರೋಡು. ಅದಾದಮೇಲೆ ಫುಲ್ ಹೈವೇ ಸಿಗುತ್ತೆ ನಮಗೆ. ಹಿಂಗೆ ಪೂನಾ ಮೇಲೆ ಹೋಗ್ಬೋದಿತ್ತು. ಪೂನಾ ಮೇಲೆ ಬ್ರಿಡ್ಜ್ನಿಂದ ಸ್ಟ್ರೈಟ್ ಹೋಗ್ಬಿಟ್ಟು ಹೈವೇಲೇನೆ. ಬಟ್ ಈ ರೋಡಲ್ಲಿ ಇಷ್ಟೊತ್ತು ನೀವು ನೋಡ್ದಂಗೆ ಹೆವಿ ಟ್ರಾಫಿಕ್ಕು ಗುರು, ಗಾಡಿ ಓಡ್ಸೋಕ್ಕಾಗಲ್ಲ. ಹಂಗಾಗಿ ನಾನೇನು ಮಾಡಿದೆ, ಈ ರೂಟ್ ತೊಗೊಂಡೆ. ಈ ರೂಟಲ್ಲಿ ಗಾಡಿ ಕಮ್ಮಿ ಇರ್ತವೆ, ಆರಾಮಾಗಿ ಹೋಗ್ಬೋದು. ಈ ರೂಟಲ್ಲಿ ಹೋದ್ರೂ ಮತ್ತೆ 2 ಟೋಲ್ ಬರ್ತವೆ. ಟೋಲ್ ಕಟ್ಕೊಂಡು ಮತ್ತು ಟ್ರಾಫಿಕಲ್ಲಿ ಹೋಗೋಕ್ಕಿಂತ ಇದೇ ಬೆಸ್ಟ್ ಅನ್ನಿಸ್ತು ನನಗೆ. ಹಂಗಾಗಿ ನಾನು ಈ ರೂಟ್ ಚೂಸ್ ಮಾಡ್ಕೊಂಡು ಇದೇ ರೂಟಲ್ಲಿ ಹೋಗ್ತಾಯಿದ್ದೀನಿ. ಅಕಾರ್ಡಿಂಗ್ ಟು ಗೂಗಲ್ ಮ್ಯಾಪ್ ಇಲ್ಲೇ ಲೆಫ್ಟ್ ತಗೊಬೇಕು. ಗೂಗಲ್ ಮ್ಯಾಪ್ ಹಾಕೊಂಡೆ ಹೋಗ್ತಾ ಇರೋದು. ನನಗೆ ನೀವೆಲ್ಲ ರೋಡ್ಗಳು ಗೊತ್ತಿಲ್ಲ, ಹಾಗಾಗಿ
ಈ ರೋಡಲ್ಲಿ ಒಂದೇ ರೋಡ್ ಸ್ಟ್ರೈಟ್ ಹೋದರೆ ಅದು ಊರ ಹೆಸರುಗಳೇ ಬರಲ್ಲ, ಅವಾಗಲೆಲ್ಲ ಮಾಡ್ತಾ ಹೋಗ್ತೇವೆ. ಆ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಕಂಪ್ನಿಗೆ ಹೋಗುತ್ತೆ. ಒಂದೇ ರೋಡು, 4 lane ಹೈವೇ. ಹೋಗ್ಬಿಡೋಣ ಬನ್ನಿ ಫಸ್ಟು. ಇಲ್ಲಿಂದ ತಿರುಪತಿ ಬರೀ 104 ಕಿಲೋಮೀಟ್ರು. ಇಲ್ಲಿ ನಾವು ಮುಂದೆ ರೆಡ್ ಹಿಲ್ಸ್ ರೋಡಾಗಿ ರೈಟಿಗೆ ತಗೊಂಡು ಹೋಗ್ಬೇಕು. ಇಲ್ಲಿಂದ ಕರೆಕ್ಟ್ ಒಂದು 18 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಕರೆಕ್ಟಾಗಿ 18 ಕಿಲೋಮೀಟ್ರ್ ಏನೋ ಐತೆ ಫ್ಯಾಕ್ಟ್ರಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಹೊರಟೋಗ್ತೀವಿ. 11 ಗಂಟೆ ಕರೆಕ್ಟಾಗಿ ರೀಚ್ ಆಗ್ತೀವಿ. ನೋಡೋಣ ಬನ್ನಿ. ಫೈನಲ್ ಆಗಿ ನಾವು ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆದ್ವಿ. ಊಟ ಬಿಡ ಪಾರ್ಸೆಲ್ ತಗೊಂಬನ್ನಿ. ಯಾಕೋ ಬೆಳಿಗ್ಗೆ ಪೂರಿ ತಿಂದಿದ್ದರೆ ಹೊಟ್ಟೆನೇ ತುಂಬಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಅಲ್ಲೇನೋ ರೈಸ್ ಮಾರೋರು ವೆಜ್ ಬಿರಿಯಾನಿ ಅಂತೆ, ಅದ್ರಾಗೇನೋ ಸೋಯಾಗಿ ಎಲ್ಲ ಹಾಕಿದ್ರು. ಅದನ್ನೇ ತೊಗೊಂಬಂದಿದ್ದೀನಿ, ನಾನು ತಿನ್ನೋಣ ಅಂತ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇವಾಗ ಟೈಮ್ 11 ಗಂಟೆ ಆಯ್ತು ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಹೇಳೋಕ್ಕಾಗಿಲ್ಲ. ಹಂಗೆ ಬಿಸಿಲು ನೋಡಿ, ನೀರೆಲ್ಲ ಹೆಂಗೆ ಕಿತ್ಬಿಟ್ಟಿದೆ ನೋಡಿ. ಸಿಕ್ಕಾಪಟ್ಟೆ ಬಿಸಿಲೈತೆ. ಇಲ್ಲಂತೂ ಚೆನ್ನೈಯಲ್ಲಿ ಕುಂತಿದ್ದ ಜಾಗದಾಗ ಕುತ್ಕೊಳಕ್ಕಾಗಿಲ್ಲ, ಅಷ್ಟು ಬಿಸಿಲೈತೆ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ. ಬೇಗ ಖಾಲಿ ಮಾಡಿದ್ರೆ ನಮ್ಗೆ ಲೋಡ್ ಬೇರೆ ಒಪ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ. ಬೇಗ ಹೋಗಿ ಲೋಡ್ ಮಾಡ್ಕೊಬೇಕು, ಇವತ್ತೇ ಲೋಡ್ ಆಗುತ್ತೆ. ಅದಕ್ಕೆ ಹೋಗಿ ಹೇಳಿ ಬಂದೆ ಅವ್ರಿಗೆ. ಫೋನ್ ಕೂಡ ಮಾಡಿದ್ದೆ, ಮಾಡ್ತೀವಿ ಅಂದರು. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಅಂತ. ಇದೇ ರೈಸ್ ತಂದಿದ್ದು ವೆಜ್ ಬಿರಿಯಾನಿ ಅಂತ ಕೊಟ್ಟ. ಬರೀ ಸೋಯಾಬೀನ್ ಹಾಕಿದ್ದಾರೆ. ಸೋಯಾಬೀನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಇದ್ರಾಗೆ. ನಾನು ಇದನ್ನು ತಿನ್ನಲ್ಲ. ಫಸ್ಟ್ ಆಫ್ ಆಲ್ ಸೋಯಾಬೀನ್ಗೂ ನನಗೆ ಆಗಲ್ಲ. ಅದಕ್ಕೆ ಸೈಡ್ಗೆ ಆರಿಸಿಟ್ಟು ತಿಂತಾಯಿದ್ದೀನಿ. ಸೇಮ್ ಚಿಕನ್ ಇದ್ದಂಗೆ ಇರ್ತದೆ ತಿಂದರೆ, ಬಟ್ ಚಿಕನ್ ನನಗೆ ಭಾರಿ ಇಷ್ಟ. ಬಟ್ ಇದು ಇಷ್ಟ ಆಗಲ್ಲ. ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡೋಣ. ಯಾಕೋ ಬೆಳಗ್ಗೆ ತಿಂದಿದ್ದು ಹೊಟ್ಟೆನೇ ತುಂಬಿರಲಿಲ್ಲ, ಹಂಗಾಗಿ ಅದಕ್ಕೋಸ್ಕರ ತಗೊಂಬಂದಿದ್ದು. ಮಧ್ಯಾಹ್ನದ ಊಟನೂ ಇದೇ ಆಗೋಗುತ್ತಂಗೆ. ನಾವು ಹೆಂಗೆ ತಂದು ನಿಲ್ಲಿಸಿದ್ವೋ ಗಾಡಿ ಹಂಗೆ ಐತೆ ಇವಾಗಿನವರೆಗೂ. ಇನ್ನೂ ಗಾಡಿ ಖಾಲಿ ಮಾಡಿಲ್ಲ. 3 ಗಂಟೆ ಆಯಿತು ಟೈಮು. ಕೇಳಿದ್ರೆ ಮಾಡ್ತೀವಿ ಕ್ರೇನ್ ಬರಬೇಕು ಅಂತವ್ರೆ. ನಾನು ಬೇರೆ ಲೋಡ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ, ಎಲ್ಲೈತೆ ಗಾಡಿ, ಎಲ್ಲೈತೆ, ಇನ್ನೂ ಬರಲಿಲ್ಲ ಅಂತ. ಅದೇ ಸಮಸ್ಯೆ ಆಗ್ತಿರೋದು. ಇವ್ರು ಬಂದ ತಕ್ಷಣ ಇಳಿಸ್ತೀನಿ ಅಂದಿದ್ದಕ್ಕೆ ನಾನು ಬೇರೆ ಲೋಡ್ ಒಪ್ಕೊಂಡಿದ್ದು. ನೋಡೋಣ ಇವ್ರು ಎಷ್ಟೊತ್ತು ಇಳಿಸ್ತಾರೋ. ಇನ್ನು ಎಷ್ಟೊತ್ತು ಇಳಿಸಿದ್ರು ಇನ್ನೇನು ಇಲ್ಲಿಂದ 35 ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಂಗ್ ಪಾಯಿಂಟ್ಗೆ. ಆಗಲ್ಲ. ಇನ್ನೇನು ಬೆಳಗ್ಗೆನೇ ಲೋಡು, ಅದು ಕ್ಯಾನ್ಸಲ್ ಆಗುತ್ತೋ ಇನ್ನು ಅದೇ ಲೋಡ್ ಬೆಳಗ್ಗೆ ಮಾಡ್ತೀನೋ ಗೊತ್ತಿಲ್ಲ. ಇನ್ನು ನೋಡ್ಬೇಕು. ಫಸ್ಟು ಗಾಡಿ ಖಾಲಿ ಮಾಡಿಸ್ಬೇಕು, ಆಮೇಲೆ ಲೋಡಿಂಗ್ ಯೋಚನೆ ಮಾಡೋಣಂತೆ. ನೋಡೋಣ ಎಷ್ಟೊತ್ತಿಗೆ ಕರೆದು ಖಾಲಿ ಮಾಡಿಸ್ತಾರೆ. ಇವಾಗ ಒಂದು 3 ಸರಿ ಹೋಗಿ ಕೇಳ್ಕೊಂಬಂದೆ ಗೇಟ್ ಹತ್ರ. ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನೋಡೋಣ ಏನು ಮಾಡ್ತಾರೆ. ಫೈನಲಾಗಿ 5:15ಗೆ ಗಾಡಿ ಒಳಗೆ ಕರ್ಕೊಂಬಂದು ಅನ್ಲೋಡ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಆಗೋಯ್ತು, ಒಂದೇ ಒಂದು ಬಂಡ್ಲಿದೆ. 6 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸಿದ್ರು. ಒಂದು ಅರ್ಧ ಗಂಟೆಲಿ ಅನ್ಲೋಡ್ ಮಾಡಿಬಿಟ್ರು. ಅದೇನು ಜಾಸ್ತಿ ಇಲ್ವಲ್ಲ, ಹಂಗಾಗಿ ಇವಾಗ ಇದ್ದಿದ್ದು ಲೋಡ್ ಕೂಡ ಕ್ಯಾನ್ಸಲ್ ಆಯಿತು. ಅವ್ರದ್ದು ಟೈಮ್ ಆಗೋಗಿದೆ. ಅಂದರೆ ಅವರು 4 ಗಂಟೆ ಒಳಗೆ ಬಂದರೆ ಮಾತ್ರ ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು. ನನಗಂತೂ ನಿದ್ದೆ ಇಲ್ಲ. ನನ್ನ ಕಣ್ಣು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಎಷ್ಟು ರೆಡ್ ಆಗೋಗೈತೆ ಅಂತ. ಕರೆಕ್ಟಾಗಿ ಒಂದು ವಾರದಿಂದ ಕಣ್ಣು ತುಂಬ ನಿದ್ದೆನೇ ಮಾಡಿಲ್ಲ. ನೋಡೋದು ಇವತ್ತು ಲೋಡಂತೂ ಮಾಡಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಲ್ಲೇ 6 ಗಂಟೆ ಬೇರೆ ಆಗೋಗೈತೆ. ಫಸ್ಟ್ ಇಲ್ಲಿಂದ ಖಾಲಿ ಮಾಡ್ಕೊಂಡೋಗಿ ಎಲ್ಲ ನಾವು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಫಸ್ಟು ಇವತ್ತು ನೈಟ್ ಫುಲ್ಲು ಮಕ್ಕೊಬೇಕು, ನಿದ್ದೆ ಮಾಡಿಕೊಂಡು ಆಮೇಲೆ ಬೆಳಗ್ಗೆ ಕತೆ ಏನು ಅಂತ ನೋಡೋಣ. ನಾಳೆ ಯಾವುದಾದ್ರೂ ಲೋಡ್ ಮಾಡ್ಕೊಂಡು ಹೋಗೋಣ. ಇಲ್ಲ ಅವರೇ ಮಾಡ್ತೀನಿ ಅಂದರೆ ಇವಾಗ ಹೋಗಿ ಫ್ಯಾಕ್ಟ್ರಿ ಹತ್ರ ಆಲ್ಟ್ ಆಗೋಣ. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಇದೆ ಅಷ್ಟೇ. ಅಲ್ಲೇ ಹೋಗಿ ಆಲ್ಟಾಗಿ ಬೆಳಗ್ಗೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಿಟ್ಟರೆ ಆಗುತ್ತೆ. ನೋಡೋಣ, ಇನ್ನೂ ಏನು ಅಂತ ಡಿಸೈಡ್ ಮಾಡಿಲ್ಲ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡಿದ್ರೆ ಆಯಿತು. ಗುರು ಫೈನಲ್ ಆಗಿ ಇಲ್ಲದೆಲ್ಲ ಕತೆ ಮುಗೀತು. ಇವಾಗ ಅನ್ಲೋಡ್ ಆಯಿತು. ಸಾಯಂಕಾಲ 6:15 ಆಗಿದೆ. ನಾನೇನು ಅಂದ್ಕೊಂಡೆ ಅಂದರೆ ಆರಾಮಾಗಿ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಈಗ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ ಅಂತ ಹೊರಟೆ. ಅಷ್ಟರಲ್ಲಿ ಮತ್ತೆ ಪಾರ್ಟಿ ಫೋನ್ ಮಾಡಿಬಿಟ್ಟು, ಅಣ್ಣ ಬಾರಣ್ಣ ಇವತ್ತೇ ಲೋಡ್ ಮಾಡ್ತೀನಿ, ಎಷ್ಟೊತ್ತಿದ್ರು ಲೋಡ್ ಆಗಲೇಬೇಕು ಇವತ್ತು ಗಾಡಿ ಅಂತ ಕೂತ್ಕೊಂಡ. ಅದಕ್ಕೇ ಇವತ್ತು ಮತ್ತೆ ಲೋಡ್ ಮಾಡಿದ್ರೆ ಇವತ್ತು ನೈಟ್ ಪೂರ್ತಿ ಗಾಡಿ ಹೊಡಿಬೇಕು. ಯಾಕಂದರೆ ನಾಳೆ ಸಂಡೇ, ನಾಳೆ ಶನಿವಾರ, ನಾಡಿದ್ದು ಸಂಡೇ. ಆರಾಮಾಗಿ ಮಕ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ. ನಾಳೆ ಎಷ್ಟೊತ್ತಿದ್ರು ಬೆಂಗಳೂರಲ್ಲೂ ಖಾಲಿ ಮಾಡ್ಬೇಕು ಗಾಡಿ. ಅಕಸ್ಮಾತ್ ಆಲ್ಟ್ ಆದರೆ ಸುಮ್ಮನೆ ಭಾನುವಾರನೂ ವೇಸ್ಟ್ ಆಗುತ್ತೆ, ಮತ್ತು ಸೋಮವಾರದವರೆಗೂ ಗಾಡಿ ಖಾಲಿ ಆಗೋಲ್ಲ. ಹಂಗಾಗಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ. ಏನು ಸ್ವಲ್ಪ 7 ಟನ್ ಬ್ಯಾರ್ಲ್ ಅಂತೆ. ಅದಕ್ಕೇನು ಹಗ್ಗ ಹಾಕೋಂಗಿಲ್ಲ, ತಾಡ್ಪಾಲ್ ಹಾಕೋಂಗಿಲ್ಲ. ನಮಗೆಲ್ಲ ನಮ್ಮ ದೃಷ್ಟಕ್ಕೆಲ್ಲ ಅಂಥ ಲೋಡ್ಗಳೇ ಸಿಗ್ತಾಯಿದ್ದಾವೆ. ಆರಾಮಾಗಿ ಹಾಕ್ಕೊಂಬಿಟ್ಟು ಲೋಡ್ ಮಾಡ್ಕೊಂಡು ಹೋಗಂಬನ್ನಿ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಮಲ್ಕೊಂಡು ನಾಳೆ ಮಧ್ಯಾಹ್ನದ ಮೇಲೆ ಹೋದ್ರೂ ಬೆಂಗಳೂರಾಗ ನಡೀತತೆ. ಆರಾಮಾಗಿ ಖಾಲಿ ಮಾಡ್ಕೊತಾರೆ, ಬ್ಯಾರಲ್ ಅಲ್ವಾ. ಹಾಗಾಗಿ ಹೋಗೋಣ ಬನ್ನಿ. ಫಸ್ಟ್ ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ. ಇವಾಗ ಸೀನ್ ಏನಾಯಿತು ಅಂದರೆ ಇಲ್ಲಿ ಕಂಪ್ನಿ ಟೈಮಿಂಗ್ ಕ್ಲೋಸ್ ಆಗೈತೆ. ಹಂಗಾಗಿ ಏನು ಮಾಡಿದ್ದಾರೆ ಅಂದರೆ ಕಂಪ್ನಿ ಓನರ್ ಏನಿದ್ದಾರೋ, ಕಂಪ್ನಿ ಓನರ್ ಅಲ್ಲ, ಟ್ರಾನ್ಸ್ಪೋರ್ಟ್ ಓನರು, ಅವ್ರದ್ದೊಂದು ಗಾಡಿ ಫಸ್ಟ್ಗೆ ಲೋಡಿಗೆ ಬಂದಿತ್ತಂತೆ. ಇವ್ರು ಏನು ಮಾಡಿದ್ದಾರೆ, ಅದಕ್ಕೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ದಾರೆ. ನನ್ನ ಮೆಟೀರಿಯಲ್ ಪೂರ್ತಿ ಅವ್ರ ಗಾಡಿಗೆ ಹಾಕ್ಸ್ಕೊಂಡಿದ್ದಾರೆ. ಇವಾಗ ಏನು ಮಾಡ್ತಾರೆ ಅಂದರೆ ಅದನ್ನು ನನಗೆ ಡಂಪ್ ಮಾಡ್ತಾರೆ ಇಲ್ಲಿ ಬಂದಷ್ಟೇ. ಏನು ಲೇಟ್ ಆಗೋಲ್ಲ. ಕರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಮುಂದೆ ನಿಮ್ಗೆ ಡೌನ್ ಕಾಣಿಸ್ತಾ ಇರ್ಬೋದು. ಹಿಂಗೆ ಡೌನಿಗೆ ನಿಲ್ಲಿಸ್ಬಿಟ್ರೆ
ಆರಾಮಾಗಿ ಬಂದ ಗಾಡಿ ರಿವರ್ಸ್ ಹೊಡೆದು ಡೌನ್ಗೆ ಇರುತ್ತಲ್ಲ ಹಿಂಗೆ ಬಂದು ಉಳಿಸ್ಬಿಡ್ತಾರೆ, ಎಲ್ಲ ಬಂದು ನಮ್ಮ ಗಾಡಿಗೆ ಬೀಳ್ತದೆ. ನೋಡೋಣ ಎಷ್ಟು ಬೇಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು, ನೋಡೋಣಂತೆ. ಅವ್ರು ಬಂದ ತಕ್ಷಣ ಗೊತ್ತಾಗುತ್ತೆ ಏನೇನು ಲೋಡ್ ಮಾಡ್ತಾರಂತೆ, ಎಷ್ಟು ಬ್ಯಾರ್ಲು ಅನ್ನೋದು ಏನೂ ಗೊತ್ತಿಲ್ಲ. ಒಟ್ಟು ಲೋಡಿಗೆ ಬಂದಿರೋದಂದೇ ಗೊತ್ತಿರೋದು 7 ಟನ್ ಅಂತ ಹೇಳಿದ್ದಾರೆ ಕಂಡೀಷನು. 7 ಟನ್ ಮೇಲೆ ಬಂದರೆ ಮತ್ತೆ ಬಾಡಿಗೆ ಜಾಸ್ತಿ ಮಾಡ್ತಾರೆ. ನೋಡೋಣಂತೆ. ಲೋಡ್ ಮಾಡ್ಕೊಂಡು ಇಲ್ಲಿಂದ ಆದಷ್ಟು ಬೇಗ ಬಿಡೋಣ. ಇಲ್ಲಿಂದ 300 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಬೆಂಗಳೂರು. ನಾನು ಆಲ್ರೆಡಿ ಚೆನ್ನೈ ಬಿಟ್ಟು ಒಂದು 50 ಕಿಲೋಮೀಟ್ರ್ ಔಟ್ರಲ್ಲೇ ಇರೋದು. ಕರೆಕ್ಟಾಗಿ 300 ಕಿಲೋಮೀಟ್ರು. ಅಂದರೆ ರೂಟ್ ಕೂಡ ಚೇಂಜ್ ಮಾಡ್ತೀನಿ ಈ ಸಾರಿ. ರೂಟ್ ಯಾವುದು ಅಂತ ಹೋಗ್ತಾ ಹೇಳ್ತೀನಿ. ಗುರು ಒಂದು ಕಡೆ ಮಳೆ ಬರ್ತಾನೆ ಐತೆ ನೋಡಿ. ಗಾಡಿ ನಮ್ದು ಇಲ್ಲಿ ನಿಂತಿದೆ, ಆ ಕಡೆ ಗಾಡಿಯಿಂದ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಟ್ರ್ ಏನಾಯ್ತಪ್ಪ ಅಂದರೆ ನಾವು ಬರೋದು ಲೇಟ್ ಆಯಿತು, ಹಂಗಾಗಿ ಕಂಪ್ನಿ ಕ್ಲೋಸ್ ಆಗೈತೆ. ಟ್ರಾನ್ಸ್ಪೋರ್ಟರ್ ಗಾಡಿಗೆ ಲೋಡ್ ಮಾಡ್ಕೊಂಬಿಟ್ಟು ಇವಾಗ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಗುರು ಫುಲ್ಲು ಮಳೆ ಬರ್ತೈತೆ, ಎಲ್ಲ ರೆಡಿ ಆಯಿತು. ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟಾರ್ಟ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಐತೆ, ಬೆಂಟಾಕ್ಸಲ್ಲಿ ಹೋಗೈತೆ, ಅದಕ್ಕೆ ಒಂದೊಂದು ಸರಿ ಬೇಗ ಸ್ಟಾರ್ಟ್ ಆಗೋಲ್ಲ. ಗೇರ್ ತೆಗೆದು ಗೇರ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಸ್ಟಾರ್ಟ್ ಆಯಿತು. ಇನ್ನೇನಿಲ್ಲ, ಹೆಡ್ಲೈಟ್ ಹಾಕ್ಕೊಂಡು ಹೆವಿ ಮಳೆ ಬರ್ತೈತೆ. ರೋಡೇ ಕಾಣಿಸ್ತೋ ಇಲ್ಲೋ ಡೌಟ್ ಆಗಿಬಿಟ್ಟೈತೆ. ನೋಡೋಣ, ಹೊರಡೋಣ ನಿಧಾನಕ್ಕೆ. ಬಿಲ್ಲೆಲ್ಲ ಬಂತು ಆವಾಗಲೇ. 1 ಅವರ್ ಗುರು ಅಷ್ಟೇ ಇಲ್ಲಿ ಆಗಿದ್ದು. ಬರೇ 1 ಅವರಲ್ಲಿ ಗಾಡಿ ಲೋಡ್ ಮಾಡಿ ಬಿಲ್ ಕೂಡ ಕೊಟ್ಬಿಟ್ರು. ಅಂದರೆ ಡೈರೆಕ್ಟ್ ಕಂಪ್ನಿಲಿ ಲೋಡ್ ಆಗಲಿಲ್ಲ, ನಿಮ್ಗೆ ತೋರಿಸಿದ್ನಲ್ಲ ಆವಾಗಲೇ. ಗಾಡಿಯಿಂದ ಗಾಡಿ ಕ್ರಾಸಿಂಗ್ ಮಾಡ್ತಾಯಿದ್ರು. ಅಂದರೆ ನಮ್ಮ ಗಾಡಿಗಳು ಬರೋದು ಲೇಟ್ ಆಯಿತು ಅಂತ 2 ಗಾಡಿ ಮಾಲ್ನ 10 ವೀಲಿಗೆ ತುಂಬಿಬಿಟ್ಟು ಇಲ್ಲಿ ನಿಲ್ಲಿಸಿದ್ರು. ಇವಾಗ ಅದನ್ನ ನನ್ನ ಗಾಡಿಗೆ ಫಸ್ಟ್ ಕ್ರಾಸಿಂಗ್ ಮಾಡಿದ್ರು, ಅದಾದಮೇಲೆ ಇನ್ನೊಂದು ಗಾಡಿಗೂ ಕ್ರಾಸಿಂಗ್ ಮಾಡ್ತಾಯಿದ್ದಾರೆ. ನಮ್ದು ಇವಾಗೆಲ್ಲ ಎಲ್ಲದೆಲ್ಲ ಕತೆ ಮುಗೀತು. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಇವಾಗ ಬಿಡ್ಬೇಕು ಇಲ್ಲಿಂದ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೇಕು ಮಳೆ ಎಷ್ಟು ಬರ್ತೈತೆ ಅಂತ. ಹಗ್ಗ ಹಾಕಂಗಿಲ್ಲ, ತಾಡ್ಪಾಲ್ ಹಾಕಂಗಿಲ್ಲ, ಸುಮ್ಮನೆ ಡೋರ್ ಹಾಕೊಂಡು ಹೋಗ್ತಾ ಇರೋದಷ್ಟೇ. ಇಂಥ ಲೋಡ್ ಆಗಿಬಿಟ್ರೆ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಖತ್ ಖುಷಿ ಆಗುತ್ತೆ. ಯಾಕಂದರೆ ಟೆನ್ಷನ್ ಇರಲ್ಲ. ಅದನ್ನೇನಿತ್ತು ಇದನ್ನೇನಿತ್ತು, ಅದಾಯಿತು ಇದಾಯಿತು ಅನ್ನೋದು ಏನು ಟೆನ್ಷನ್ ಇರಲ್ಲ. ಆರಾಮಾಗಿ ಹೋಗ್ಬಿಡ್ಬೋದು. ನಿಮ್ಗಂತೂ ರೋಡ್ ವ್ಯೂ ಏನು ಕಾಣ್ತಿಲ್ಲ ಅಂತ ಗೊತ್ತು, ಬಟ್ ನಾನು ಹೇಳೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ರೋಡ್ನ. ನೋಡಿ ನನಗೆ ಹಂಪ್ಸ್ ಕೂಡ ಕಾಣ್ತಾ ಇಲ್ಲ. ಇಲ್ಲೇ ಲೆಫ್ಟ್ ತಗೊಬೇಕು. ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ. ಅಪ್ಪ ಆ ರೋಡು ಕಾಣ್ತಾನೆ ಇಲ್ಲ ಗುರು, ಗುಂಡಿ ಐತೆ ದೊಡ್ಡದಲ್ಲಿ. ಇದು ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಹೊಸ್ದಾಗಿ ಮಾಡಿರೋದು, ಸಖತ್ತಾಗಿ ಮಾಡಿದ್ದಾರೆ. ಪ್ಲಾನಿಂಗ್ ಅಂತೂ ಸಖತ್ತಾಗಿದೆ. ಯೂ ಟರ್ನುಗಳೇ ಕೊಟ್ಟಿಲ್ಲ ಎಲ್ಲೂ. 1-2 ಕಿಲೋಮೀಟ್ರ್ ಹೋಗಿ ತಿರ್ಗಿಸ್ಕೊಂಬಂದೆ ಗಾಡಿನ. ಆ ಥರ ಪ್ಲಾನಿಂಗ್ ಮಾಡಿದ್ದಾರೆ. ಅದೇನು ಒಳ್ಳೆ ಪ್ಲಾನಿಂಗ್ ಅನ್ಬೇಕು ಕೆಟ್ಟ ಪ್ಲಾನಿಂಗ್ ಅನ್ಬೇಕು ಗೊತ್ತಾಗ್ತಿಲ್ಲ. ಈ ಮಳೆಗೆ ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಹೋಗೋಣ ಬನ್ನಿ ಫಸ್ಟು. ನೋಡೋಣ, ಮಳೆ ನಿಲ್ಲವರೆಗೂ ಲಾಗೇನು ಮಾಡೋಕ್ಕೆ ಹೋಗಲ್ಲ. ಮಳೆ ನಿಲ್ಸೋದು ಒಂದೇ ಸರಿ ಮಾಡೋದು. ನೀವು ನೋಡ್ದಂಗೆ ನಂಗೆ ನಿದ್ದೆನೇ ಇಲ್ಲ. ಎಷ್ಟು ದಿನ ಆಯಿತು ಅಂದರೆ ಕರೆಕ್ಟಾಗಿ ಮಲಗಿ ಕೊಯಮತ್ತೂರು ಬಿಟ್ಟಾಗಿಂದ ಒಂದು ನೈಟ್ ಕೂಡ ಪೂರ್ತಿ ಮಲಗಿಲ್ಲ. ಈ ವಾರದಲ್ಲಿ ಹೆವಿ ಬರೇ ದಿನ ಪೂರ್ತಿ ಡ್ರೈವಿಂಗೇ ಆಗೋಯ್ತು. ಹಗಲು ರಾತ್ರಿ ಡ್ರೈವಿಂಗೇ ಆಗಿಬಿಟ್ಟೈತೆ. ಏನು ಮಾಡೋಕ್ಕಲ್ಲ. ಈ ವಾರ ಚೆನ್ನಾಗಿ ಟ್ರಿಪ್ ಆಯಿತು. ನೋಡೋಣ, ನಾಳೆ ಖಾಲಿ ಮಾಡಿಬಿಟ್ಟು ನಾಳೆ ಶನಿವಾರ, ಸಂಡೇ ಆದರೆ ಬೆಂಗಳೂರಲ್ಲಿ ಆಲ್ಟ್ ಆಗಬೇಕಾಗುತ್ತೆ ಲೋಡ್ ಇಲ್ಲ ಅಂದರೆ. ನೋಡೋಣ ಬನ್ನಿ ಹೆಂಗೆ ಆಗುತ್ತೋ ಹಂಗೆ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ನನ್ನ ಕಂಪ್ನಿ ಹತ್ರದಿಂದ ಹೊರಗಡೆ ಬಂದ ಮೇಲೆ ನನ್ನ ಗಾಡಿ ಎಲ್ಲೆಲ್ಲ ನಿಲ್ಸೋಕೆ ಹೋಗಲಿಲ್ಲ. ಸೀದಾ ಒಂದು ಡಾಬಾ ಹತ್ರ ಬಂದೆ. ಅಲ್ಲಿಂದ 30 ಕಿಲೋಮೀಟ್ರ್ ಬಂದೆ. ಆ ಡಾಬಾ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟೆ ನಾನು. ಯಾಕಂದರೆ ನನಗೆ ಹೆವಿ ನಿದ್ದೆ ಬರ್ತಾಯಿತ್ತು. ಸುಮಾರು ವಾರ ಪೂರ್ತಿ ನಾನು ಕಣ್ಣು ತುಂಬ ನಿದ್ದೆನೇ ಮಾಡಿರಲಿಲ್ಲ. ಇವತ್ತಂತೂ ಕಣ್ಣು ತುಂಬ ನಿದ್ದೆ ಆಗೋಯ್ತು. ನಾನು 10 ಗಂಟೆಗೆ ಮಲಗ್ತಾನೆ, ಇವಾಗ 5:15 ಎದ್ದು ಬಂದೆ. ನೋಡಿ ಔಟ್ಸೈಡ್ ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಮಾರ್ನಿಂಗ್. ಟೈಮಿಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದರೆ ನಾನು ಒಂಥರ ಮೆಂಟ್ಲಾಗ್ಬಿಡ್ತೀನಿ. ಅದಕ್ಕೋಸ್ಕರ ಆರಾಮಾಗಿ ಕಣ್ಣು ತುಂಬ ನಿದ್ದೆ ಮಾಡ್ಕೊಂಡು ಇವಾಗ ಬಿಡ್ತಾ ಇದ್ದೀನಿ. ನೋಡಿ ಡಾಬಾಗಳೆಲ್ಲ ಇದ್ದಾವೆ. ಇಲ್ಲೂ ಸಿಂಗಲ್ ರೋಡ್ ಆದರೂ ಪರವಾಗಿಲ್ಲ, ಸಖತ್ ಅಲ್ಲ ಡಾಬಾಗಳಿದ್ದಾವೆ. ಇನ್ನೊಂದೇನಪ್ಪ ಅಂದರೆ ನಾವು ರೂಟ್ ಕೂಡ ಚೇಂಜ್ ಮಾಡಿದ್ದೀವಿ. ಇವತ್ತು ನಾವು ರೆಗ್ಯುಲರಾಗಿ ಓಡಾಡೋ ರೂಟಲ್ಲಿ ಹೋಗ್ತಾ ಇಲ್ಲ. ನಾವು ಬಂದು ಹಿಂಗೆ ಚಿತ್ತೂರು ಮೇಲೆ ಹೋಗ್ತಾ ಇದ್ದೀವಿ. ಚಿತ್ತೂರಿಂದ ನಾರ್ಮಲ್ಲು ಮುಳಬಾಗ್ಲು, ಹೊಸಕೋಟೆ, ಕೋಲಾರ ಹೊಸಕೋಟೆ ಹಿಂಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮದು ಲೋಡಿಂಗ್ ಆಗಿದ್ದು ಬಂದು ಈ ಕಡೆ ರೋಡಲ್ಲಿ, ಅಂದರೆ ಈ ಕಡೆ ಚಿತ್ತೂರು ರೋಡಲ್ಲಿ. ಹಂಗಾಗಿ ಇದೇ ರೋಡ್ ಚೂಸ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಹತ್ರ ಆಗುತ್ತೆ. ಇದು 80 ಕಿಲೋಮೀಟ್ರ್ ಹತ್ರ ಆಗುತ್ತೆ ನಾನು ಕೃಷ್ಣಗಿರಿ ಮೇಲೆ ಬರೋಕ್ಕಿಂತ. ವಾಪಸ್ ಹೋಗಿ ಬರಬೇಕಿತ್ತು, ಹಂಗಾಗಿ ಇದೇ ರೋಟಲ್ಲಿ ಬರ್ತಾಯಿದ್ದೀನಿ.
ಸೈಕಲ್ ಕೂಡ ನಮಗೆ ಜಾಗ ಬಿಡ್ತಿಲ್ಲಪ್ಪ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ನಾವು. ನೋಡಿ ಇವಾಗ ಚಿತ್ತೂರು ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿಂದ ಲೆಫ್ಟ್ ತಗೊಂಡ್ಬಿಟ್ಟು ಈ ಸರ್ಕಲಲ್ಲಿ ಸ್ವಲ್ಪ ಮುಂದೆ ಹೋಗಂಗೆ ಮತ್ತೆ ರೈಟ್ ಹೊಡಿಬೇಕು. ಮತ್ತೆ ಅಲ್ಲೇನೋ ನಾವು ಸೀದಾ ಹೋಗ್ಬಿಟ್ರೆ ನಾವು ಮತ್ತೆ ತಮಿಳ್ನಾಡಿಗೆ ಹೋಗ್ತೀವಿ, ಅಂಬೂರ್ಗೆ. ಇಲ್ಲಿ ರೈಟ್ ಹೊಡಿಬೇಕು ಸ್ವಲ್ಪ ಮುಂದೆ ಹೋಗ್ಬಿಟ್ಟು. ಅಲ್ಲಿ ರೈಟ್ ಹೊಡ್ಕೊಂಡು ಹೋದ್ರೆ ಇನ್ನೇನು ಒಂದೇ ರೋಡು ಸೀದಾ ಅಲ್ಲೋಗಿ ಹೈವೇ ಟಚ್ ಆಗಿದ್ದೀವಿ 4 ಲೈನ್ಗೆ. ಅಂದರೆ ಅಲ್ಲಿಂದ ಹೊಸಕೋಟೆ ಟೋಲ್ವರೆಗೂ ನೋ ಟ್ರಾಫಿಕ್ಕು, ಆರಾಮಾಗಿ ಹೋಗ್ಬಿಡ್ಬೋದು. ಬನ್ನಿ ನೋಡೋಣ ಎಲ್ಲಿ ರೈಟ್ ಹೊಡಿಬೇಕು ಅನ್ನೋದು ಅದನ್ನೂ ತೋರಿಸ್ತೀನಿ ನಿಮಗೆ. ಯಾರನ್ನ ಬಂದಾಗ ಅನುಕೂಲ ಆಗುತ್ತೆ ಅವ್ರಿಗೂ. ಟ್ಯಾಕ್ಟ್ರಿ ಅಣ್ಣ ಸ್ವಲ್ಪ ಸೈಡ್ಗೆ ಹೋಗೋಣ, ಜಾಗ ಬಿಡೋಣ. ನೋಡಿ ಇಲ್ಲೇ ರೈಟ್ ಕೊಡ್ಕೊಬೇಕು. ಇಲ್ಲಿ ರೈಟ್ ಹೊಡ್ಕೊಂಡು ಹೋದ್ರೆ ಒಂದೇ ರೋಡ್ ಇಲ್ಲಿಂದ. ಇಲ್ಲಿಂದ ಇನ್ನೇನು ಡೈರೆಕ್ಟಾಗಿ ಒಂದೇ ರೋಡು. ಸ್ವಲ್ಪ ಮುಂದೆ ಹೋದರೆ ಹೈವೇ ಟಚ್ ಆಗಿಬಿಡುತ್ತೆ ನಿಮಗೆ. ಸಿಮೆಂಟ್ ರೋಡ್ ಗೊತ್ತಾಗುತ್ತೆ 4 ಲೈನು. ಅಲ್ಲಿಂದ ಇನ್ನೇನು ಡೈರೆಕ್ಟಾಗಿ ಬೆಂಗಳೂರುವರೆಗೂ ಒಂದೇ ರೋಡು. ಎಲ್ಲೂ ಟರ್ನಿಂಗ್ ಇಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು.